ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂದರೆ ಏನು, ಹೋಲ್ಡಿಂಗ್ ಕಂಪನಿ ಅಂತಂದರೆ ಏನು, ಸಬ್ಸಿಡರಿ ಕಂಪನಿ ಅಂತಂದರೆ ಏನು, ನನ್ನ ಫಾರ್ಮೆಟ್ ಹೇಗೆ, ಅವೆಲ್ಲದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದೇ ಥರದ್ದು ಸಿಮಿಲರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಹೋಲ್ಡಿಂಗ್ ಕಂಪನಿ, ಸಬ್ಸಿಡಿಯರಿ ಕಂಪನಿ, ಮೇಯ್ನಾಗಿ ಇಲ್ಲಿ ಎರಡು ಕಂಪ್ನಿ ಬರುತ್ತೆ, ಹೋಲ್ಡಿಂಗ್ ಕಂಪನಿ, ಸಬ್ಸಿಡಿಯರಿ ಕಂಪನಿ. ಹೋಲ್ಡಿಂಗ್ ಕಂಪನಿ ಅಂತಂದರೆ ಯಾವಾಗ ಒಂದು ಕಂಪನಿ ಇನ್ನೊಂದು ಕಂಪನಿಯ 50%ಗಿಂತ ಜಾಸ್ತಿ ಶೇರ್ಸನ್ನು ಬೈ ಮಾಡ್ತಾರೋ ಆವಾಗ ಅಂಥ ಕಂಪ್ನಿಗೆ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿಗೆ 80% ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಯಾವ ಕಂಪ್ನಿ? ಸಿ ಯು ಲಿಮಿಟೆಡ್ ಕಂಪ್ನಿ ಡಿ ಲಿಮಿಟೆಡ್ ಕಂಪನಿಯ 80% ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಮೋರ್ ದ್ಯಾನ್ 50% ಶೇರ್ಸ್ ಬೈ ಮಾಡಬೇಕು. ಇಲ್ಲಿ 80% ಶೇರ್ಸ್ ಬೈ ಮಾಡ್ತಾ ಇದ್ದಾರೆ. ಸೊ ಸಿ ಕಂಪನಿ ಹೋಲ್ಡಿಂಗ್ ಕಂಪನಿ ಆಗುತ್ತೆ, ಡಿ ಕಂಪನಿ ಸಬ್ಸಿಡಿಯರಿ ಕಂಪನಿ ಆಗುತ್ತೆ. ಸೊ ಯಾವಾಗ ಬೈ ಮಾಡ್ತಾ ಇದ್ದಾರೆ? ಆನ್ 1/1/2021 ಜನವರಿ 1ಗೆ ಬೈ ಮಾಡ್ತಾ ಇದ್ದಾರೆ. ಇಲ್ಲಿ ಡಿ ಕಂಪನಿಯ ಫಿನಾನ್ಷಿಯಲ್ ಪೊಸಿಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಆಸ್ ಆನ್ 1/4/2020 ಅಂತ ಹೇಳಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ನೀವೇನು ಫೈಂಡ್ ಔಟ್ ಮಾಡಬೇಕು? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮತ್ತು ಗುಡ್ ವಿಲ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮೆಟ್ ತಿಳಿಸಿದ್ದೆ. ಅದೇ ಥರನೇ ಪ್ರಾಬ್ಲಮ್ ಮಾಡಬೇಕು. ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ, ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್, ಸ್ಟೆಪ್ 3 ಕ್ಯಾಪಿಟಲ್ ಪ್ರಾಫಿಟ್, ಸ್ಟೆಪ್ 4 ರೆವೆನ್ಯೂ ಪ್ರಾಫಿಟ್, ಸ್ಟೆಪ್ 5 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಏನಾದರೂ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದರೆ ಸ್ಟೆಪ್ 6 ಬರುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಸೊ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ನೀವೇನು ನೋಡಬೇಕು ಅಂತಂದರೆ, ಡಿ ಕಂಪನಿಯಲ್ಲಿ ಯಾವ ಕಂಪನಿಯನ್ನು ಪರ್ಚೇಸ್ ಮಾಡಿದಾರೋ ಆ ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ನೀವು ಫಸ್ಟ್ ಗಮನಿಸಬೇಕು. 20,000 ಶೇರ್ಸ್ ಇದೆ. ನೋಡಿ, ಫಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. 20,000 ಈಕ್ವಿಟಿ ಶೇರ್ಸ್ ಡಿ ಕಂಪನಿಯಲ್ಲಿದೆ. ಒಂದು ಶೇರಿನ ಪ್ರೈಸ್ ಎಷ್ಟಿದೆ? ಒಂದು ಶೇರಿನ ಪ್ರೈಸ್ 10 ರೂಪೀಸ್ ಇದೆ. ಅಲ್ಲಿಗೆ 20,000 × 10 ಮಾಡಿದಾಗ 2 lakh rupees ಬರುತ್ತೆ. ಟೋಟಲ್ ಆಗಿ ಇರುವಂಥ ಶೇರ್ಸ್ ಎಷ್ಟು? ಟೋಟಲ್ ಆಗಿ ಇರುವಂಥ ಶೇರ್ಸ್ 20,000. ಒಂದು ಶೇರಿನ ಬೆಲೆ 10 ರೂಪಾಯಿ. ಹಾಗಾದರೆ ಆ ಕಂಪನಿಯಲ್ಲಿ ಟೋಟಲ್ ಆಗಿ ಎಷ್ಟು ರೂಪಾಯಿ ಶೇರ್ ಇದೆ? 2 ಲಕ್ಷ ರೂಪಾಯಿದು ಶೇರ್ ಇದೆ. ಇವ್ರು ಬೈ ಮಾಡ್ತಿರುವಂಥದ್ದು ಎಷ್ಟು ಪರ್ಸೆಂಟೇಜ್? 80% ಅಷ್ಟು ಮಾತ್ರ. ಸೊ 2 lakhಗೆ 80% ಮಾಡಿದಾಗ ಆವಾಗ ಬರುವಂಥ ಆನ್ಸರ್ 1,60,000 ಆನ್ಸರ್ ಬರುತ್ತೆ. ಹೇಗೆ ಬರುತ್ತೆ 1,60,000? 2 ಲಕ್ಷ ರೂಪಾಯಿದು ಶೇರ್ಸ್ ಇತ್ತು. ಈಗ ಸಿ ಕಂಪನಿಯವರು ಬೈ ಮಾಡ್ತಾ ಇರೋದು 80% ಅಷ್ಟು ಶೇರ್ಸ್ ಮಾತ್ರ. 2 lakhಗೆ 80% ಮಾಡಿದಾಗ 1,60,000 ಆಯಿತು. ಸೊ 2 lakhಲ್ಲಿ 1,60,000 ಶೇರ್ಸನ್ನು ಸಿ ಕಂಪನಿಯವರು ಬೈ ಮಾಡಿದ್ದಾರೆ. ಹಾಗಾದರೆ ಡಿ ಕಂಪನಿಯಲ್ಲಿ ಉಳಿಯುವಂಥ ಶೇರ್ಸ್ ಎಷ್ಟು? ಉಳಿಯುವಂಥ ಶೇರ್ಸ್ 40,000 ಮಾತ್ರ. ಸೊ 1,60,000 ಸಿ ಕಂಪನಿಯಲ್ಲಿರುತ್ತೆ, 40,000 ಡಿ ಕಂಪನಿಯಲ್ಲಿ ಇರುತ್ತೆ. ಸೊ 40,000 ಹೇಗೆ ಬಂತು? 2 lakh - 1,60,000 = 40,000. ಸೊ ಇದನ್ನು ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ರೇಷಿಯೋ ಆಗಿ ಕನ್ವರ್ಟ್ ಮಾಡೋದು ಹೇಗೆ? 4 zeros ಕ್ಯಾನ್ಸಲ್ ಆಗುತ್ತೆ, 16:4 ಬರುತ್ತೆ. ಎಗೇನ್ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಸಿಂಪ್ಲಿಫೈ ಮಾಡೋದು? 4 1s 4 4s. ಸೊ ರೇಷಿಯೋ ಏನಾಗುತ್ತೆ? 4:1. ಅಲ್ಲಿಗೆ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಸ್ಟೆಪ್ 2 ಏನು ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಸೊ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಸ್ಟೆಪ್ 1ನಲ್ಲಿ ರೇಷಿಯೋ ಮಾಡೋದಕ್ಕಿಂತ ಮುಂಚೆ ಏನು ವ್ಯಾಲ್ಯೂ ಇತ್ತೋ ಅದೇ ವ್ಯಾಲ್ಯೂನ ಬರ್ಕೊಂಡ್ರಾಯಿತು. ಸೊ ಏನು ವ್ಯಾಲ್ಯೂ ಇತ್ತು? ಹೋಲ್ಡಿಂಗ್ ಕಂಪನಿಗೆ, ಹೋಲ್ಡಿಂಗ್ ಕಂಪನಿ ಅಂದರೆ ಸಿ ಕಂಪನಿ, ಸಬ್ಸಿಡರಿ ಕಂಪನಿ ಅಂತಂದರೆ ಡಿ ಕಂಪನಿ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿತ್ತು? 1,60,000 ಫಾರ್ ಹೋಲ್ಡಿಂಗ್ ಕಂಪನಿ, 40,000 ಫಾರ್ ಸಬ್ಸಿಡಿಯರಿ ಕಂಪನಿ. ಅಲ್ಲಿಗೆ ಸ್ಟೆಪ್ 2 ಕೂಡ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ 3. ಸ್ಟೆಪ್ 3 ಏನು ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಕ್ಯಾಪಿಟಲ್ ಪ್ರಾಫಿಟ್ನಲ್ಲಿ ಯಾವ್ಯಾವ ಎಂಟ್ರಿ ಬರುತ್ತೆ ಅಂತಂದರೆ, ಪ್ರೀ ಅಕ್ವಿಸಿಷನ್ ರಿಸರ್ವ್, ನೆಕ್ಸ್ಟ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ನೋಡಿ, ಪ್ರೀ ಅಕ್ವಿಸಿಷನ್ ಅಂತಂದರೆ ಏನು?
ಯಾವಾಗ ಅಕ್ವಿಸಿಷನ್ ಮಾಡಿದಾರೋ ಆ ಡೇಟ್ಗಿಂತ ಮುಂಚೆ ಇರೋಂಥ ರಿಸರ್ವನ್ನು ನೀವು ಇಲ್ಲಿ ಬರೀಬೇಕು, ಆ ಡೇಟ್ಗಿಂತ ಮುಂಚೆ ಇರೋಂಥ ಪ್ರಾಫಿಟನ್ನು ಬರೀಬೇಕು. ಕ್ವಶನಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ, ಅಕ್ವಿಸಿಷನ್ ಮಾಡಿದ್ದು ಯಾವಾಗ 1/1/2021, 1 ಜನವರಿ 2021. ಈ ಡೇಟ್ಗಿಂತ ಮುಂಚೆ ಯಾವುದಾದ್ರೂ ರಿಸರ್ವ್ ಇದ್ದರೆ ಅದು ಪ್ರೀ ಅಕ್ವಿಸಿಷನ್ ರಿಸರ್ವ್ ಆಗುತ್ತೆ. ಈ ಡೇಟ್ಗಿಂತ ಮುಂಚೆ ಯಾವುದಾದ್ರೂ ಪ್ರಾಫಿಟ್ ಇದ್ದರೆ ಅದು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ನೀವು ಕ್ವಶನಲ್ಲಿ ಗಮನಿಸ್ಬೋದು, ಬ್ಯಾಲೆನ್ಸ್ ಆಸ್ ಆನ್ 1/4/2020 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ಡೇಟ್ 2021ಗಿಂತ ಮುಂಚೆ 1/1/2021ಗಿಂತ ಬಿಫೋರ್ ಬರುತ್ತಾ ಅಥವಾ 1/1/2021 ಆಫ್ಟರ್ ಬರುತ್ತಾ ಅಂತ ನೀವು ಗಮನಿಸಬೇಕು. 1/4/2020. ಸೊ ಈ ಡೇಟ್ ಅಕ್ವಿಸಿಷನ್ಗಿಂತ ಹಿಂದೆ ಬರುವಂಥ ಡೇಟ್, ಬಿಫೋರ್ ಬರುವಂಥ ಡೇಟ್. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ರಿಸರ್ವ್ ಪ್ರೀ ಅಕ್ವಿಸಿಷನ್ ರಿಸರ್ವ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಪ್ರಾಫಿಟ್ ಕೂಡ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ಸಪೋಸ್ 1/1/2021 ನಂತರದಲ್ಲಿ ಏನಾದರೂ ರಿಸರ್ವ್ ಕೊಟ್ಟಿದ್ರೆ ನೋಡಿ, ಬ್ಯಾಲೆನ್ಸ್ ಆಸ್ ಆನ್ 1/4/2020, ಅಕ್ವಿಸಿಷನ್ ಮಾಡಿದ್ದು 1/1/2021. ಈ ಡೇಟ್ಗಿಂತ ಹಿಂದೆ ಇರುವಂಥ ರಿಸರ್ವ್ ಎಲ್ಲ ಪ್ರೀ ಅಕ್ವಿಸಿಷನ್ ರಿಸರ್ವ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಸೊ ಇಲ್ಲಿ ಕೊಟ್ಟಿರುವಂಥ ರೇಟ್ ಯಾವುದು? 2020. ಸೊ 21 ಹಿಂದೆ 20 ಬರುತ್ತೆ, ಅದಕ್ಕಿಂತ ಮುಂಚೆ ಬರುವಂಥದ್ದು. ಸೊ ಹಾಗಾಗಿ ಇಲ್ಲಿರುವಂಥ ರಿಸರ್ವ್ ಮತ್ತು ಇಲ್ಲಿರುವಂಥ ಪ್ರಾಫಿಟನ್ನು ಪ್ರೀ ಅಕ್ವಿಸಿಷನ್ ರಿಸರ್ವ್, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಅಕ್ವಿಸಿಷನ್ ಆದ ನಂತರದಲ್ಲಿರುವಂಥ ರಿಸರ್ವ್ ಎಲ್ಲ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಈಗ ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟಿದೆ? 70,000 ಇದೆ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಎಷ್ಟಿದೆ? P&L ಅಕೌಂಟ್ ಅಂತ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 55,000 rupees ಕೊಟ್ಟಿದ್ದಾರೆ. ದೆನ್ ಇನ್ನೂ ಒಂದು ಎಂಟ್ರಿ ಬರುತ್ತೆ ಇಲ್ಲಿಗೆ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31/3/2021 ಅಂತ ಕೊಟ್ಟಿದ್ದಾರೆ. ಇಯರ್ ಎಂಡ್ ಅಂತ ಕೊಟ್ಟಾಗ ಅಕೌಂಟ್ನಲ್ಲಿ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? 1/4ಗೆ ಇಯರ್ ಸ್ಟಾರ್ಟ್ ಆಗುತ್ತೆ, 31/3ಗೆ ಇಯರ್ ಎಂಡ್ ಆಗುತ್ತೆ. ಇಡೀ ವರ್ಷದಲ್ಲಿ 40,000 ರೂಪಾಯಿ ನೆಟ್ ಪ್ರಾಫಿಟ್ ಆಗಿದೆಯಂತೆ. ಸೊ ಇಲ್ಲಿರುವಂಥ ಡೇಟ್ ಯಾವುದು? 31st March 2021. 31st March 2021 ಅನ್ನುವಂಥದ್ದು ಅಕ್ವಿಸಿಷನ್ ಆದಂಥ ನೆಕ್ಸ್ಟ್ ಡೇಟ್. ಅಕ್ವಿಸಿಷನ್ ಆಗಿದ್ದು 1 ಜನವರಿ 2021ರಲ್ಲಿ. ಸೊ ಇಲ್ಲಿರುವಂಥ ಡೇಟು 31 ಮಾರ್ಚ್ 2021. ಈ ಡೇಟ್ ಅಕ್ವಿಸಿಷನ್ ಆದಮೇಲೆ ಬರುವಂಥ ಡೇಟು. ಸೊ ಹಾಗಾಗಿ ಇಲ್ಲಿರುವಂಥ ಪ್ರಾಫಿಟನ್ನು ಪೋಸ್ಟ್ ಅಂತ ಕನ್ಸಿಡರ್ ಮಾಡಬೇಕು, ಪೋಸ್ಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ಇದಾಗಿರುವಂಥದ್ದು ಇಡೀ ವರ್ಷದಲ್ಲಿ ಆಗಿರುವಂಥದ್ದು. ಇಡೀ ವರ್ಷ ಅಂತಂದರೆ ವರ್ಷ ಸ್ಟಾರ್ಟ್ ಆಗೋದು ಯಾವಾಗ? 1st ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ವರ್ಷದಲ್ಲಿ 40,000 ರೂಪಾಯಿ ಲಾಭ ಆಗಿದೆ. ಇಡೀ ವರ್ಷದಲ್ಲಿ 40,000 ರೂಪಾಯಿ ಲಾಭ ಆಗಿದ್ದರೆ ನೀವು ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ಲಾಭ ಆಗಿದೆ, ಅಕ್ವಿಸಿಷನ್ ನಂತರದಲ್ಲಿ ಎಷ್ಟು ಲಾಭ ಆಗಿದೆ ಅಂತ ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ಮಂತನ್ನು ಫಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಪ್ರೀ ಅಕ್ವಿಸಿಷನ್ ಮಂತ್, ಪೋಸ್ಟ್ ಅಕ್ವಿಸಿಷನ್ ಮಂತನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅಕ್ವಿಸಿಷನ್ ಆಗಿದೆ ಯಾವಾಗ? 1/1/2021ರಲ್ಲಿ ಅಕ್ವಿಸಿಷನ್ ಆಗಿದ್ದು. ಹಾಗಾದರೆ ಅಕ್ವಿಸಿಷನ್ ಆದಮೇಲೆ ಇಯರ್ ಎಂಡ್ ತನಕ ಎಷ್ಟು ತಿಂಗಳು ಸಿಗುತ್ತೆ? 1/1 ಅಂತಂದರೆ 1ಅನ್ನು ಸೇರಿಸಿ ತಗೊಳ್ಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಸಿಗುತ್ತೆ. ಅಕ್ವಿಸಿಷನ್ಗಿಂತ ಮುಂಚೆ 3 ತಿಂಗಳು ಹೇಗೆ ಬಂತು? ಅಕ್ವಿಸಿಷನ್ ಆಗಿದ್ದು 1/1ರಲ್ಲಿ ಅಂದರೆ ಜನವರಿಯಲ್ಲಿ. ಇಯರ್ ಎಂಡ್ ಆಗೋದು ಅಕೌಂಟ್ಸ್ನಲ್ಲಿ ಯಾವಾಗ ಇಯರ್ ಎಂಡ್ ಆಗುತ್ತೆ? 31st ಮಾರ್ಚ್ಗೆ ಇಯರ್ ಎಂಡ್ ಆಗುತ್ತೆ. ಸೊ ಅಕ್ವಿಸಿಷನ್ ಆದ ಡೇಟಿಂದ 31st ಮಾರ್ಚ್ ತನಕ ಎಷ್ಟು ಟೈಮ್ ಸಿಗುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಸಿಗುತ್ತೆ. ಅದು ಪೋಸ್ಟ್ ಅಕ್ವಿಸಿಷನ್. ಪ್ರೀ ಅಕ್ವಿಸಿಷನ್ ಮಂತ್ ಹೇಗೆ ಸಿಗುತ್ತೆ? ಅಕ್ವಿಸಿಷನ್ಗಿಂತ ಮುಂಚೆ ಇರೋವಂಥ ಡೇಟ್ ಏಪ್ರಿಲಿಂದ ಕನ್ಸಿಡರ್ ಮಾಡಬೇಕು. ಏಪ್ರಿಲ್, ಮೇ, 4, 5, 6, 7, 8, 9, 10, 11, 12. ಈ 1ಅನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಏನಕ್ಕೆಂದರೆ ಪೋಸ್ಟಿಗೆ ಕನ್ಸಿಡರ್ ಮಾಡಿ ಆಗಿದೆ. ಅದು ಅಲ್ಲದೆ 1ನೇ ತಾರೀಕು ಕೊಟ್ಟಿರೋದು. ಸೊ ಟೋಟಲಾಗಿ ಎಷ್ಟು ತಿಂಗಳು ಸಿಗುತ್ತೆ? 9 ತಿಂಗಳು. ಪ್ರೀಗೆ 9 ತಿಂಗಳು ಸಿಗುತ್ತೆ, ಪೋಸ್ಟಿಗೆ 3 ತಿಂಗಳು ಸಿಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಟೋಟಲಾಗಿ 12 ಬರಬೇಕು. 12 ಬಂದರೆ ನೀವು ಮಾಡಿರುವಂಥ ಸರಿಯಾಗಿದೆ ಅಂತ. ವರ್ಷಕ್ಕೆ 12 ತಿಂಗಳು. ಸೊ ಪ್ರೀ ಅಕ್ವಿಸಿಷನ್ ಡೇಟ್ 9 months, ಪೋಸ್ಟ್ ಅಕ್ವಿಸಿಷನ್ ಡೇಟ್ 3 months. ಹೇಗೆ ಬಂತು 9 months? ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ತಿಂಗಳು ಸಿಗುತ್ತೆ? 9 ತಿಂಗಳು ಸಿಗುತ್ತೆ. ಅಕ್ವಿಸಿಷನ್ ಆದಮೇಲೆ ಎಷ್ಟು ತಿಂಗಳು ಸಿಗುತ್ತೆ? 3 ತಿಂಗಳು ಸಿಗುತ್ತೆ. ಸೊ ಇಲ್ಲಿರುವಂಥ ನೆಟ್ ಪ್ರಾಫಿಟನ್ನು ಅದೇ ಥರನೇ ನೀವು ಫೈಂಡ್ ಔಟ್ ಮಾಡಬೇಕು. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಬರ್ಕೊಂಡು ಇಲ್ಲಿರುವಂಥ ಪ್ರಾಫಿಟ್ ಎಷ್ಟಿದೆ? 40,000 ಇದೆ. ಅದು ಇಡೀ ವರ್ಷದಲ್ಲಿ ಆಗಿರುವಂಥ ಪ್ರಾಫಿಟ್ಟು. ಹಾಗಾದರೆ ಆ ಇಡೀ ವರ್ಷದಲ್ಲಿ ಆಗಿರುವಂಥ ಪ್ರಾಫಿಟಲ್ಲಿ ಅಕ್ವಿಸಿಷನ್ಗಿಂತ ಮುಂಚೆ ಆಗಿರುವಂಥ ಪ್ರಾಫಿಟ್ ಎಷ್ಟು? ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ತಿಂಗಳು ಸಿಗುತ್ತೆ? 9 months ಸಿಗುತ್ತೆ. ಸೊ 40,000 × 9/12 ಮಾಡಿ ಆ ಪ್ರಾಫಿಟನ್ನು ನೀವು ಪ್ರೀಗೆ ಬರೀಬೇಕಾಗತ್ತೆ. 40,000 ×
40,000 ಇಂಟು 9 ಡಿವೈಡೆಡ್ ಬೈ 12 ಮಾಡಿದಾಗ 30,000 ಆನ್ಸರ್ ಬರುತ್ತೆ. 40,000 ಇಂಟು 9 ಡಿವೈಡೆಡ್ ಬೈ 12 ಬರೋವಂಥ ಆನ್ಸರ್ 30,000. ಅಲ್ಲಿಗೆ ಅಷ್ಟು ನಮಗೆ ಕ್ಯಾಪಿಟಲ್ ಪ್ರಾಫಿಟಿಗೆ ಬೇಕಾದಂಥ ಅಷ್ಟು ಇನ್ಫಾರ್ಮೇಷನ್ ಸಿಕ್ತು. ಪ್ರೀ ಅಕ್ವಿಸಿಷನ್ ರಿಸರ್ವ್ 70,000, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ 55,000, ಡೈರೆಕ್ಟಾಗಿ 70,000 55,000 ಕೊಟ್ಟಿದ್ದಾರೆ. ಇಯರ್ ಎಂಡ್ ಅಂತ ಕೊಟ್ಟಿರೋದನ್ನು ಪ್ರೀಗೂ ಬರೀಬೇಕು, ಪೋಸ್ಟಿಗೂ ಬರೀಬೇಕು. ಪ್ರೀಗೆ 30,000 ರೂಪಾಯಿ ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದು 70,000 ಪ್ಲಸ್ 55,000 ಪ್ಲಸ್ 30,000 ಆ್ಯಡ್ ಮಾಡಿದಾಗ 1,55,000 ಬರುತ್ತೆ. ಈ 1,55,000 ನೀವು ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರೇಷೋ ಎಷ್ಟು? 4:1, 4 ಡಿವೈಡೆಡ್ ಬೈ 5, 1 ಡಿವೈಡೆಡ್ ಬೈ 5 ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಯಿತು. 5 ಹೇಗೆ ಬಂತು? 4 + 1 5. ಸೊ 4 + 1 5, 4 ಡಿವೈಡೆಡ್ ಬೈ 5, 1 ಡಿವೈಡ್ ಬೈ 5 ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಬರುತ್ತೆ. 1,55,000 ಇಂಟು 4 ಡಿವೈಡೆಡ್ ಬೈ 5 ಮಾಡಿದಾಗ 1,24,000 ಬರುತ್ತೆ. ನೆಕ್ಸ್ಟ್ 1,55,000 ಇಂಟು 1 ಡಿವೈಡೆಡ್ ಬೈ 5 ಮಾಡಿದಾಗ 31,000 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇವೆರಡನ್ನು ಆ್ಯಡ್ ಮಾಡಿದ್ರೆ 1,55,000 ಬರಬೇಕು. 31,000 ಪ್ಲಸ್ 1,24,000, 1,55,000 ಅವ ಆ್ಯಡ್ ಮಾಡಿದಾಗ 1,55,000 ಬರಲಿಲ್ಲ ಅಂದರೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿರೋ ತಪ್ಪಾಗಿದೆ ಅಂತ. ಸೊ ಅಲ್ಲಿಗೆ ಕ್ಯಾಪಿಟಲ್ ಪ್ರಾಫಿಟ್ ಮುಗೀತು. ಸ್ಟೆಪ್ 4 ಏನು ಅಂತಂದರೆ ರೆವೆನ್ಯೂ ಪ್ರಾಫಿಟ್. ಸೊ ರೆವೆನ್ಯೂ ಪ್ರಾಫಿಟ್ಗೆ ಬರುವಂಥ ಎಂಟ್ರಿ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಪ್ರೀ ಅಕ್ವಿಸಿಷನ್ ಅಂತಂದರೆ ಅಕ್ವಿಸಿಷನ್ಗಿಂತ ಮುಂಚೆ, ಪೋಸ್ಟ್ ಅಕ್ವಿಸಿಷನ್ ಅಂತಂದರೆ ಅಕ್ವಿಸಿಷನ್ ಆದಮೇಲೆ ಇರುವಂಥ ರಿಸರ್ವ್. ಕ್ವಶನಲ್ಲಿ ಕೊಟ್ಟಿದ್ದೇ ಒಂದು ಜನರಲ್ ರಿಸರ್ವ್, ಆ ರಿಸರ್ವನ್ನು ನೀವು ಪ್ರೀಗೆ ಬರೆದಾಗಿದೆ. ಸೊ ಬೇರೆ ಯಾವುದೇ ಜನರಲ್ ರಿಸರ್ವ್ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಹಾಗಾಗಿ ಪೋಸ್ಟ್ ಅಕ್ವಿಸಿಷನ್ ಜನರಲ್ ರಿಸರ್ವ್ಗೆ ಯಾವ ಎಂಟ್ರಿನೂ ಬರಲ್ಲ. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ಟಿಗೆ ನೋಡಿ, ಒಂದು ಪ್ರಾಫಿಟ್ ಕೊಟ್ಟಿದ್ರು 55,000, 55,000 ಪ್ರೀ ಬರೆದಾಯಿತು. ನೆಟ್ ಪ್ರಾಫಿಟ್ ಇಡೀ ವರ್ಷದಲ್ಲಿ ಆಗಿರೋ ನೆಟ್ ಪ್ರಾಫಿಟ್ ಕೊಟ್ಟಿದ್ರು 40,000. ಆ 40,000ದಲ್ಲಿ 30,000 ಪ್ರೀ ಬರೆದಿದ್ದೀರಾ. ಹಾಗಾದರೆ ಪೋಸ್ಟಿಗೆ ಎಷ್ಟು ಬರುತ್ತೆ? ಪೋಸ್ಟಿಗೆ 10,000 ಬರುತ್ತೆ. ಹೇಗೆ ಬಂತು 10,000? 40,000ದಲ್ಲಿ 30,000 ಪ್ರೀಗೆ ಬರೆದಿದ್ದೀರಾ, ಉಳಿಯೋ 10,000 ರೂಪಾಯಿ ಪೋಸ್ಟಿಗೆ ಬರೆದ್ರೆ ಆಯಿತು. ಸರಿ, ಅದು ಗೊತ್ತಾಗಲ್ಲ ಅಂತ ಆದರೆ 40,000 ಇಂಟು ಎಷ್ಟು ತಿಂಗಳು ಸಿಕ್ಕಿತ್ತು ಪೋಸ್ಟಿಗೆ? 3 ಮಂತ್ಸ್ ಸಿಕ್ಕಿತ್ತು. 3 ಡಿವೈಡೆಡ್ ಬೈ 12, 4 3s are 12, 12 1s are 12. ಸಿಂಪ್ಲಿಫೈ ಮಾಡಿದಾಗ 40,000 ಇಂಟು 3 ಡಿವೈಡೆಡ್ ಬೈ 12 ಮಾಡಿದಾಗ ಆನ್ಸರ್ 10,000 ಬರುತ್ತೆ. ಸೊ ಬೇರೆ ಯಾವುದೇ ಪ್ರಾಫಿಟ್ ಕೊಡಲಿಲ್ಲ. ಸೊ ಟೋಟಲ್ ಆಗಿ ಬರುವಂಥದ್ದು 10,000. ಆ 10,000 ನೀವು ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಯಾವ ರೇಷೋದಲ್ಲಿ? 4:1, 4 ಡಿವೈಡೆಡ್ ಬೈ 5, 1 ಡಿವೈಡೆಡ್ ಬೈ 5 ರೇಷೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 10,000 ಇಂಟು 4 ಡಿವೈಡೆಡ್ ಬೈ 5 ಮಾಡಿದಾಗ ಬರುವಂಥ ಆನ್ಸರ್ 8,000 ಫಾರ್ ಹೋಲ್ಡಿಂಗ್ ಕಂಪನಿ, 2,000 ಫಾರ್ ಸಬ್ಸಿಡಿಯರಿ ಕಂಪನಿ. ಅಲ್ಲಿಗೆ ಸ್ಟೆಪ್ 4 ಆಯಿತು. ನೆಕ್ಸ್ಟ್ ಸ್ಟೆಪ್ 5 ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸ್ಟೆಪ್ 2 ಪ್ಲಸ್ ಸ್ಟೆಪ್ 3 ಪ್ಲಸ್ ಸ್ಟೆಪ್ 4 ಆಫ್ ಸಬ್ಸಿಡಿಯರಿ ಕಂಪನಿಯ ಅಮೌಂಟನ್ನು ಆ್ಯಡ್ ಮಾಡಬೇಕು. ಸ್ಟೆಪ್ 2 ಆನ್ಸರ್ ಪ್ಲಸ್ ಸ್ಟೆಪ್ 3 ಆನ್ಸರ್ ಪ್ಲಸ್ ಸ್ಟೆಪ್ 4 ಆನ್ಸರ್ ಆಫ್ ಸಬ್ಸಿಡಿಯರಿ ಕಂಪನಿ. ಸ್ಟೆಪ್ 2 ಆನ್ಸರ್ ಸಬ್ಸಿಡಿಯರಿ ಕಂಪನಿದು ಎಷ್ಟಿದೆ? ಸೆಕೆಂಡ್ ಕಾಲಮಿನ ಅಮೌಂಟನ್ನು ಆ್ಯಡ್ ಮಾಡಬೇಕು. ಸ್ಟೆಪ್ 2 ಆನ್ಸರ್ 40,000 ಇದೆ, ಪ್ಲಸ್ ಸ್ಟೆಪ್ 3 ಆನ್ಸರ್ 31,000 ಇದೆ, ಪ್ಲಸ್ ಸ್ಟೆಪ್ 4ನ ಆನ್ಸರ್ 2,000 ಇದೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 40,000 ಪ್ಲಸ್ 31,000 ಪ್ಲಸ್ 2,000. ಫೈನಲ್ ಆನ್ಸರ್ ಈಸ್ 73,000 ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನೋಡಿ, ಗುಡ್ವಿಲ್ಲನ್ನು ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕೆಲವೊಂದು ಪ್ರಾಬ್ಲಮ್ನಲ್ಲಿ ಗುಡ್ವಿಲ್ಲನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಡ್ತಾರೆ. ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕಾ ಬೇಡವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಕ್ವಶನ್ನಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿರಬೇಕು. ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದರೆ ಮಾತ್ರ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗೋದು. ಗುಡ್ವಿಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ವೆಸ್ಟ್ಮೆಂಟ್ ಅಮೌಂಟಿಂದ ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3 ಆಫ್ ಹೋಲ್ಡಿಂಗ್ ಕಂಪನಿಯ ಅಮೌಂಟನ್ನು
ಲೆಸ್ ಮಾಡಿದ್ರೆ ನಿಮಗೆ ಗುಡ್ ವಿಲ್ ಸಿಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಕ್ವಶನಲ್ಲಿ ಇನ್ವೆಸ್ಟ್ಮೆಂಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ರು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ರು. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಎಕ್ಸಾಮ್ನಲ್ಲಿ ನಿಮಗೆ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಈ 5 ಸ್ಟೆಪ್ಪಿನ ಫಾರ್ಮೇಟನ್ನು ನೀಟಾಗಿ ಬರೆದ್ರೆ ನಿಮಗೆ 5ಗೆ 3 to 4 ಮಾರ್ಕ್ಸ್ ಕೊಡ್ತಾರೆ. ಸೊ ಈ ಥರದಲ್ಲಿ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫಾಲೋ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.